बीजापुर में हुए एग्जाम के हंगामे को लेकर डीसी का बयान आया था। अब फिर से बीजापुर के एसपी और डीसी ने मीडिया के सामने आकर पूरे मामले पर अपनी बात रखी। अधिकारियों ने एग्जाम प्रोसेस को लेकर उठ रहे सवालों का जवाब दिया। आइए सुनते हैं उन्होंने क्या कहा। ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಹಂಗಾಗಿ ಈ ರೀತಿ ಮಾಹೋಲ್ ವೇರಿಯೇಷನ್ ಆಯ್ತು ಅಂತ ಬಿಜೆಪಿ ಮುಖಂಡರು ಸರ್ ಎಲ್ಲರೂ ಆರೋಪ. ಇದೇನು ಎಕ್ಸಾಮಿನೇಷನ್ ಗೊಂದಲ ಇತ್ತು, ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅವರನ್ನು ಕೂಡ ಬಂದು ಅವರು ಯಾರು ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಇದ್ರು ಅವ್ರಿಗೇನು ಟೈಮ್ ಲ್ಯಾಪ್ಸ್ ಆಗಿತ್ತು, ಅವರು ಕೆಇಎಗೆ ಮಾತಾಡಿ ಪರ್ಮಿಷನ್ ತಗೊಂಡು ಅವರಿಗೆ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. ಕೆಇಎ ರೂಲ್ಸ್ ಪ್ರಕಾರ ಯಾವುದೇ ಅಭ್ಯರ್ಥಿಯು ಕೂಡ ಟೈಮ್ ಮುಗಿಯೋವರೆಗೂ ಕೂಡ ಯಾರು ಕೂಡ ಹೊರಗಡೆ ಹೋಗುವ ಆಗಿಲ್ಲ. ಇವರು OMR ಶೀಟ್ಸ್ ಗಳನ್ನ ತಗೊಂಡು ಹೊರಗಡೆ ಹೋಗಿದ್ರು. ಹಾಗಾಗಿ ಎಕ್ಸಾಮ್ ನ ಬಗ್ಗೆ ಇಂಟಿಗ್ರಿಟಿ ಬಂದಾಗ ಯಾವುದೇ ಹೊರಗಡೆ ಹೋದಂತ ಅಭ್ಯರ್ಥಿಯನ್ನ ಮತ್ತೆ ವಾಪಸ್ಸು ಹೊರಗಡೆ ತಗೊಳ್ಳೋದಕ್ಕೆ ಅವಕಾಶ ಇರಲ್ಲ. ಆ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಗೇಟ್ ಅನ್ನ ನೂಕಾಟ ತಳಾಟ ಸ್ಟಾರ್ಟ್ ಮಾಡಿ ಗೇಟ್ ಅನ್ನ ಕೆಡುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ದೇ ಹ್ಯಾವ್ ಟು ಯೂಸ್ ಬೇರ್ ಮಿನಿಮಮ್ ಆಫ್ ಫೋರ್ಸ್. ಯಾಕೆ ಅಂತಂತಂದ್ರೆ ಒಳಗಡೆ ಬರೆಯುವಂತಹ ಎಕ್ಸಾಮ್ಸ್ ಬರಿತಾ ಇರುವಂತಹ ಅಭ್ಯರ್ಥಿಗಳ ಸಮಯ ಆಗಿರ್ಬೋದು, ಅವರ ಇದಕ್ಕೆ ಯಾವುದೇ ರೀತಿಯಾದಂತ ಧಕ್ಕೆ ತರುವಂತ ಹಕ್ಕು ಯಾರಿಗೂ ಇಲ್ಲ. ಇವರು ಹೊರಗಡೆ ಹೋಗಿದ್ದು ಫಸ್ಟ್ ಆಫ್ ಆಲ್ ವೈಲೇಷನ್. ಎರಡನೇದ್ದು ವಾಪಸ್ ಬರ್ತೀನಿ ಅಂತಂತೇಳಿ ಗೇಟ್ ಅನ್ನ ನೂಕಿ ಒಳಗಡೆ ಬಂದು ಉಳಿದಂತ ಕ್ಯಾಂಡಿಡೇಟ್ಸ್ ಗಳಿಗೆ ತೊಂದರೆ ಕೊಡೋದು ಎರಡನೇ ತಪ್ಪು. ಸೊ ಕೆಲವು ಅಭ್ಯರ್ಥಿಗಳ ಡಿಮ್ಯಾಂಡ್ ಏನಿತ್ತು ಅಂದ್ರೆ ಒಳಗಡೆ ಬರೆಯೋದನ್ನು ಕೂಡ ಅವ್ರನ್ನು ಕೂಡ ಹೊರಗಡೆ ಹಾಕಿ ಅಂತಂತೇಳಿ. ಸೊ ದೇರ್ ಎಂಟೈರ್ ಪರ್ಪಸ್ ವಾಸ್ ಟೋಟಲಿ ಡಿಫ್ರೆಂಟ್. ಹಾಗಾಗಿ ನಾವು ಬೇರ್ ಮಿನಿಮಮ್ ಫೋರ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ತದನಂತರ ಕೆಲವೊಂದಿಷ್ಟು ಹೊರಗಡೆ ಇದ್ದಂತ ಕ್ಯಾಂಡಿಡೇಟ್ಸ್ ಗಳನ್ನು ಕೂಡ ಅಲ್ಲಿ ಯಾಡಪ್ ಆಗ್ತಾರೆ. ಆ ಯಾಡಪ್ ಆದಂತ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನ ಬುದ್ಧಿವಾದ ಕೇಳದೇ ಇದ್ದಾಗ ಅವರನ್ನ ನಾವು ಪ್ರಿವೆಂಟಿವ್ ಕಸ್ಟಡಿ ತಗೊಂಡು ಸೊ ಅಲ್ಲಿ ಇದ್ದಂತ ಎಲ್ಲ ಅಭ್ಯರ್ಥಿಗಳನ್ನ ನಾವು ವಾಪಸ್ ಕಳಿಸ್ಕೊಡ್ತೀವಿ. ಸರಿ, ವಾಪಸ್ ಬಿಟ್ಟಾಗಿದೆ ಸರ್. ಎಸ್, ಪ್ರೊಸೀಜರ್ ಪ್ರಕಾರ ನಮ್ದೇನ್ ಕಾನೂನು ಪ್ರಕ್ರಿಯೆ ಅದನ್ನ ಮುಗಿಸ್ಕೊಂಡು ನಾವು ಫರ್ದರ್ ಆಕ್ಷನ್ ಅನ್ನ ತಗೊಳುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕ ಆಯ್ತು. ಎಷ್ಟು ಪರೀಕ್ಷಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ರು, ಎಷ್ಟು ಹಾಜರಾಗಿದ್ದಾರೆ, ಎಷ್ಟು ಗೈರು? ತಿಕೋಟಾದಲ್ಲಿ ಗೊಂದಲ ಆಗಿದ್ರಲ್ಲಿ ಎಷ್ಟು ಹಾಜರಾಗಬೇಕಾಗಿತ್ತು, ಎಷ್ಟು ಮಂದಿ ಪರೀಕ್ಷೆ ಬರೆದ್ರು, ಎಷ್ಟು ಮಂದಿ ಹೊರಗೋರು? ಒಟ್ಟು ವಿಜಯಪುರ ಜಿಲ್ಲೆಯಲ್ಲಿ 61 ಕೇಂದ್ರಗಳು ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆಯಾಗಿತ್ತು. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಅಭ್ಯರ್ಥಿಗಳು 24,434 ಜನರ ಅಭ್ಯರ್ಥಿಗಳು ನಮ್ಮ ಜಿಲ್ಲೆಗೆ ಅಲೋಕೇಶನ್ ಆಗಿದ್ದಾರೆ. ಅದರ ಪೈಕಿ ಈಗ ಏನು ಪ್ರೆಸೆಂಟ್ ಅಭ್ಯರ್ಥಿಗಳು ನಮಗೆ OMR ಅನ್ನು ತುಂಬಿ ವಾಪಸ್ಸು ಕೊಟ್ಟು ಸೀಲ್ ಆಗಿ ಬಂದಿರುವಂತದ್ರಲ್ಲಿ 23,184 ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದು ಅವರು OMR ಶೀಟ್ ಅನ್ನು ನಿಯಮಾನುಸಾರ ತುಂಬಿ ಇನ್ವಿಜಿಲೇಟರ್ ಕೈನಲ್ಲಿ ಕೊಟ್ಟು ಸೀಲ್ ಮಾಡಿ ಇಲ್ಲಿ ರಿಸೀವ್ ಆಗಿದೆ. ಅಲ್ಲಿ ತಿಕೋಟಾ ತಾಲೂಕಿನಲ್ಲಿ ಶಾರದಾಂಬಾ ಕಾಲೇಜಿನಲ್ಲಿ ಏನು ಟೋಟಲ್ ವಿದ್ಯಾರ್ಥಿಗಳು 432 ವಿದ್ಯಾರ್ಥಿಗಳು ಅಲ್ಲಿ ಅಲೋಕೇಶನ್ ಆಗ್ತಿತ್ತು. ಆ 432 ವಿದ್ಯಾರ್ಥಿಗಳ ಪೈಕಿ 120 ವಿದ್ಯಾರ್ಥಿಗಳದು OMR ಶೀಟು ಅಲ್ಲಿ ಅವ್ರು ತುಂಬಿ ಎಕ್ಸಾಮ್ ಪ್ರಾಸೆಸ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅದು ಇಲ್ಲಿ ರಿಸೀವ್ ಆಗಿದೆ. ಸೊ ಅದನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳು ಅಲ್ಲಿ ಯಾರು ಸೆಂಟರ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ, OMR ಶೀಟ್ ತಗೊಂಡು ಹೊರಗಡೆ ಹೋಗಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಒಳಗಡೆ ಬರಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದಾಗ ಆ ಎಕ್ಸಾಮ್ ಇಂಟೆಗ್ರಿಟಿ ಪ್ರಾಸೆಸ್ ಅನ್ನು ಉಳಿಸಬೇಕು. ಯಾವುದೇ ಕಾರಣಕ್ಕೂ ಒಳಗಡೆ ಪರೀಕ್ಷೆ ಬರಿತಾ ಇರುವಂತಹ 120 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಮತ್ತೆ ಅವರು ಎಲ್ಲ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಟ್ಟಿದ್ದಾರೆ. ಎಲ್ಲ ಒಂದು ಕೇಂದ್ರದಲ್ಲೂ ಕೂಡ ಈ ಕೇಂದ್ರದಲ್ಲೂ ಕೂಡ ಮೆಟಲ್ ಡೋರ್ ಫ್ರೇಮ್ ಡಿಟೆಕ್ಟರ್ ನಲ್ಲಿ ಫ್ರಿಸ್ಕಿಂಗ್ ಆಗಿತ್ತು. ಅದಾದ ನಂತರ ಹ್ಯಾಂಡ್ ಹೆಲ್ಡ್ ಫ್ರೇಮ್ ಡಿಟೆಕ್ಟರ್ ನಲ್ಲಿ ಚೆಕಿಂಗ್ ಆಗಿತ್ತು. ಅದಾದ ನಂತರನೂ ಕೂಡ ಥರ್ಡ್ ಲೆವೆಲ್ ಸೆಕ್ಯೂರಿಟಿ ಆಗಿ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ ಜಾಮರ್ ಅನ್ನು ಅಳವಡಿಸಿರುವಂತದ್ದಿದೆ. ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಒಳಗಡೆ ತಗೊಂಬರಬಾರದು, ಬಂದರೂ ಕೂಡ ಅದು ವರ್ಕ್ ಆಗ್ಲಿಕ್ಕೆ ಆಗಬಾರದು ಅಂತ ಹೇಳ್ಬಿಟ್ಟು ಕೆಇಎ ವತಿಯಿಂದ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ ಜಾಮರ್ ಅಳವಡಿಕೆ ಆಗಿತ್ತು. ಸೊ ಇದೆಲ್ಲವೂ ಮಲ್ಟಿಲೇಯರ್ ಸೆಕ್ಯೂರಿಟಿ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದು ಅವರು ಪರೀಕ್ಷೆಯನ್ನು ಕಂಟಿನ್ಯೂ ಮಾಡಿ ಬರೆದಿದ್ರು. ಅವರಿಗೆ ಏನು ಹೆಚ್ಚುವರಿಯಾಗಿ ಟೈಮ್ ಈ ಒಂದು ಗೊಂದಲದಿಂದ ಅವರಿಗೆ ಬೇಕಂತ ಹೇಳಿದ್ರು. ಕೆಇಎ ಟೈಮ್ ಅನ್ನು ಕೂಡ ಒದಗಿಸಿಕೊಟ್ರು. ಆ ಟೈಮ್ ನಲ್ಲಿ ಅವರು ಪರೀಕ್ಷೆಯನ್ನು ಬರೆದು 120 ಕ್ಯಾಂಡಿಡೇಟ್ಸ್ OMR ಅನ್ನು ಕೊಟ್ಟಿದ್ದಾರೆ. ಉಳಿದ ಕ್ಯಾಂಡಿಡೇಟ್ಸ್ ಹೊರಗಡೆ ಹೋಗಿ ಮತ್ತೆ ವಾಪಸ್ಸು ನಾವು ಒಳಗಡೆ ಬರ್ತೇವೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಹೊರಗಡೆ ಹೋಗಿದ ನಂತರ ಮತ್ತೆ ವಾಪಸ್ ಬರಲಿಕ್ಕೆ ಕೇಂದ್ರದಲ್ಲಿ ಅವಕಾಶ ಇಲ್ಲ.
ಅದು ಕೆಇಎ ಪ್ರಾಪರ್ಟಿ ಆಗಿರುತ್ತದೆ. ಆ ರೀತಿ ಅವ್ರು ತಗೊಂಡು ಹೋಗಿ ಮತ್ತೆ ವಾಪಸ್ ಬರುವಂತ ಅವಕಾಶ ಇಲ್ಲ. ಅದನ್ನು ಪೆರಿಮೀಟರ್ ಸೆಕ್ಯೂರಿಟಿ ಮಾಡಿಕೊಂಡು, ಯಾಕಂದ್ರೆ 144 ಇತ್ತು, ಅದರಿಂದ ಪೊಲೀಸ್ನವರು ಮಿನಿಮಲ್ ಫೋರ್ಸ್ ಯೂಸ್ ಮಾಡಿಕೊಂಡು ಅವರನ್ನು ಡಿಸ್ಪರ್ಸ್ ಮಾಡಿದ್ದಾರೆ. ಯಾಕಂದ್ರೆ ಗೇಟ್ ಅನ್ನು ತಳ್ಳಿ ಅದನ್ನು ಹೊಡೆದಿರುವಂತದ್ದನ್ನು ಕೂಡ ದೃಶ್ಯಗಳನ್ನು ತಾವೆಲ್ಲರೂ ನೋಡಿದೀರಾ, ತಾವೆಲ್ಲ ಕವರ್ ಮಾಡಿದೀರಾ. ಸೊ ಆ ಎಕ್ಸಾಮ್ ಇಂಟೆಗ್ರಿಟಿಯನ್ನು ಪ್ರೊಟೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ಸಹಕಾರ ಕೊಟ್ಟು ಅವರು ಸಂಪೂರ್ಣವಾಗಿ ಪೆರಿಮೀಟರ್ ಅನ್ನು ಕಂಟ್ರೋಲ್ ತಗೊಂಡು ಈ ಪ್ರಾಸೆಸ್ ಅನ್ನು ಸ್ಮೂತ್ ಆಗಿ ನಡೆಸಿ ಇಲ್ಲಿ ಮುಕ್ತಾಯ ಆಗಿದೆ. ಅಲ್ಲಿ ಪರೀಕ್ಷಾ ಕೇಂದ್ರದ ಪರೀಕ್ಷಾರ್ಥಿಗಳು ಮತ್ತು ಕೆಲವು ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಕ್ವಶನ್ ಪೇಪರ್ ಸೀರಿಯಲ್ ನಂಬರ್ ಮತ್ತು OMR ಶೀಟ್ ನಂಬರ್ ಸೀರಿಯಲ್ ನಂಬರ್ ಬದಲಾವಣೆ ಇತ್ತು, ಆ ಗೊಂದಲ ಆಯ್ತು. ಹಾಗಾದ್ರೆ OMR ಶೀಟ್ ಅಲ್ಲಿ ಕ್ವಶನ್ ಪೇಪರ್ ನಮ್ಮ ಸೀರೀಸ್ ಅನ್ನು ಬರೆಯಕ್ ಅವಕಾಶ ಅಂದಿತ್ತು, ಅದು ಅವಕಾಶ ಇಲ್ಲ. ಮತ್ತೆ ಸರಿಯಾಗಿ ಸ್ಪಷ್ಟನೆಯನ್ನು ಕೂಡ ಮೇಲ್ವಿ ಚಕ್ರ ಕೊಟ್ಟಿಲ್ಲ. ಪ್ರತಿಯೊಂದು OMR ಶೀಟ್ ನಲ್ಲೂ ಈಗ ಕ್ವಶನ್ ಪೇಪರ್ ಬೇರೆ ಬೇರೆ ರೀತಿಯಾದಂತಹ ವರ್ಷನ್ ನಲ್ಲಿ ಬರ್ತದೆ. ಯಾಕಂದ್ರೆ ಒಂದು ಅಭ್ಯರ್ಥಿಗೆ ಕೊಡುವಂತ ಪ್ರಶ್ನೆ ಕ್ರಮಗಳು ಇನ್ನೊಂದು ಅಭ್ಯರ್ಥಿಗೆ ಅದೇ ಸೇಮ್ ಕ್ರಮಗಳು ಇರುವುದಿಲ್ಲ. ಅದಕ್ಕೆ ಬೇರೆ ಬೇರೆ ವರ್ಷನ್ಸ್ ಗಳು ಮಾಡಿರ್ತಾರೆ. A1, A2, A3, B1, B2, B3 ಅಂತ ಹೇಳಿ ಹಲವಾರು ವರ್ಷನ್ಸ್ ಗಳಿದೆ. ಸೊ ಯಾವ ವರ್ಷನ್ ಆ ಅಭ್ಯರ್ಥಿಗೆ ಸಿಕ್ಕಿದೆಯೋ ಆ ವರ್ಷನ್ ಕೋಡ್ ಅನ್ನು ಅವರಿಗೆ ಕೊಟ್ಟಿರುವಂತಹ OMR ಶೀಟ್ ನಲ್ಲಿ ನಮೂದು ಮಾಡಲಿಕ್ಕೆ ಅವಕಾಶ ಇದೆ. ಅದು ಖಂಡಿತವಾಗಿ ಮ್ಯಾಂಡೇಟರಿ ಕಾಲಮ್ ಇದೆ. ಯಾಕೆಂತ ಹೇಳಿದ್ರೆ ಆ ಒಂದು ಕಾಲಮ್ ಅನ್ನು ತುಂಬಲಿಲ್ಲ ಅಂತ ಹೇಳಿದ್ರೆ ಯಾವ ಕ್ರಮದಲ್ಲಿ ಆ ಪ್ರಶ್ನೆಗಳು ಬಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಅದು ಮ್ಯಾಂಡೇಟರಿ ಕಾಲಮ್ ಇದೆ, ಖಂಡಿತವಾಗಿ ಅದನ್ನು ನಾವು ನಮೂದು ಮಾಡಬೇಕು. ಜೊತೆಗೆ ಅವ್ರದ್ದು ಅಡ್ಮಿಟ್ ಕಾರ್ಡ್ ನಲ್ಲಿ ಇರುವಂತಹ ರಿಜಿಸ್ಟ್ರೇಷನ್ ನಂಬರ್ ಏನಿರ್ತದಲ್ಲ, ರಿಜಿಸ್ಟ್ರೇಷನ್ ನಂಬರ್, ಅದನ್ನು ಕೂಡ ಅವರು ತುಂಬಬೇಕಂತ ಇರುವಂತಹ ಸೂಚನೆಗಳು ತುಂಬಾ ಸ್ಪಷ್ಟವಾಗಿ ಅವರು ಅಡ್ಮಿಟ್ ಕಾರ್ಡ್ ನಲ್ಲಿ ಇರುವಂತಹ ವಿಚಾರ. ಸೊ ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಸುಮಾರು 24,000 ಅಭ್ಯರ್ಥಿಗಳಿಗಿಂತ ಹೆಚ್ಚಿಗೆ ನಮೂದು ಇದು ಏನು ನೋಂದಣಿ ಮಾಡಿಕೊಂಡಿದ್ದವು. ಅದರ ಪೈಕಿ 23,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈಗಾಗಲೇ ಅದನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದನ್ನು ಆ ಪ್ರಾಸೆಸ್ ಅನ್ನು ಕ್ಲಿಯರ್ ಆಗಿ ನೋಡಿಕೊಂಡು ಅದನ್ನು ಸ್ಮೂತ್ ಆಗಿ ಅವರು ಫಿಲ್ ಮಾಡಿಕೊಂಡು ವ್ಯಾಲಿಡ್ OMRs ಅನ್ನು ಮರಳಿ ನಮಗೆ ಕೊಟ್ಟಿದ್ದಾರೆ. ಸೊ 24,000ದಲ್ಲಿ 23,000ಕ್ಕಿಂತ ಹೆಚ್ಚಿಗೆ ಅಭ್ಯರ್ಥಿಗಳು ಅದನ್ನು ಮಾಡಿದ್ದಾರೆ. ಆ ಒಂದು ಸೆಂಟರ್ ನಲ್ಲಿ ಆ ರೀತಿಯಾದಂತಹ ಗೊಂದಲ ಅವರು ಏನೋ ಒಂದು ಅವ್ರಿಗೆ ಎಕ್ಸ್ಪ್ಲನೇಷನ್ ಬೇಕಿತ್ತು. ಆ ಎಕ್ಸ್ಪ್ಲನೇಷನ್ ಅವರು ಪೊಲೀಸ್ನವರಿದ್ರು, ಸೆಂಟರ್ ಚೀಫ್ ಇದ್ರು, ಎಲ್ಲರೂ ಕೂಡ ಅವ್ರಿಗೆ ಹೇಳಿದ್ರು ಕೂಡ ಅವರು ಔಟ್ಸೈಡ್ ದಿ ಪ್ರಿಮೈಸಸ್ ಹೋಗಿದ್ದ ನಂತರ ಮತ್ತೆ ಬಂದು ಅವ್ರಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡುವಂತದ್ದು ಏನು ಬೇಡಿಕೆ ಇತ್ತಲ್ಲ, ಅದನ್ನು SOP ಪ್ರಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಇದು ತುಂಬಾ ಒಂದು ವರ್ಷ ಕಾಲ ಇದನ್ನು ಅಭ್ಯರ್ಥಿಗಳು ಓದ್ಕೊಂಡು ಇದನ್ನು ಅವ್ರ ಭವಿಷ್ಯದ ಒಂದು ದೃಷ್ಟಿಯಿಂದ ಇದನ್ನು ಎಕ್ಸಾಮ್ ಇಂಟೆಗ್ರಿಟಿ ಪ್ರಾಸೆಸ್ ಅನ್ನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಪೆರಿಮೀಟರ್ ಅನ್ನು ಸೇಫ್ ಮಾಡಿಕೊಂಡು ಈಗ ಹೊರಗೆ ಹೋಗಿರುವಂತ ಅಭ್ಯರ್ಥಿಗಳು ಒಳಗಡೆ ಪರೀಕ್ಷೆ ಬರೀತಾ ಇರುವಂತ ಅಭ್ಯರ್ಥಿಗಳಿಗೂ ಕೂಡ ಪ್ರೊಟೆಕ್ಷನ್ ಇಸ್ ರಿಕ್ವೈರ್ಡ್. ಯಾಕೆಂತ ಹೇಳಿದ್ರೆ ಅವರು ಪರೀಕ್ಷೆ ಬರೀತಾ ಇದ್ದಾರೆ, ಅವರನ್ನು ಪರೀಕ್ಷೆ ಬರೀಬಾರದು, ನಿಲ್ಲಿಸಬೇಕು, ಕಂಪ್ಲೀಟ್ ಆಗಿ ಅದು ಒಂದು ಆಗಬೇಕು ಅಂತ ಹೇಳಿ ಏನು ಹೊರಗಡೆಯಿಂದ ಪ್ರಯತ್ನ ನಡೀತಾ ಇತ್ತು, ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿ ಒಳಗಡೆ ಪರೀಕ್ಷೆ ಬರೀತಾ ಇರುವಂತಹ 120 ಕ್ಯಾಂಡಿಡೇಟ್ಸ್ ಆ ಸೆಂಟರ್ ನಲ್ಲಿ ಅವರೆಲ್ಲವೂ ಕೂಡ ಅವರಿಗೆ ಕೊಟ್ಟಿರುವಂತಹ ಅವಕಾಶದಲ್ಲಿ ಅವರು ಮಾಡಿ ಆ ಪರೀಕ್ಷೆ ಪತ್ರಿಕೆ OMR ಶೀಟ್ಗಳೇನಿದೆಯಲ್ಲ ಅದನ್ನು ನಮಗೆ ಸೆಂಟರ್ ಇನ್ವಿಜಿಲೇಟರ್ಗೆ ಅದನ್ನು ಕೊಟ್ಟಿದ್ದಾರೆ. ಅದು ಕೂಡ ಇಲ್ಲಿ ರಿಸೀವ್ ಆಗಿದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಇರ್ಬೋದು, ಹೊರಗಡೆ ಪರೀಕ್ಷಾ ಪತ್ರಿಕೆ ಲೀಕ್ ಆಗಿದೆ ಅಂತ ಬಹಿರಂಗ ಮಾಹಿತಿ ಬರ್ತಾ ಇದೆ. ಇದು ಎಲ್ಲೂ ಕೂಡ ಇದು ಯಾವುದು ಇನ್ಫಾರ್ಮೇಶನ್ ಈ ಕ್ವಶನ್ ಪೇಪರ್ ಆಗಲಿ ಲೀಕ್ ಆಗಲಿ, ಯಾಕೆಂದ್ರೆ ಪ್ರತಿ ಒಂದು ಕೇಂದ್ರದಲ್ಲೂ ಕೂಡ ವೆಬ್ಕಾಸ್ಟಿಂಗ್ ಇದೆ. ಎಲ್ಲ ಕೇಂದ್ರದಲ್ಲೂ ವೆಬ್ಕಾಸ್ಟಿಂಗ್ ಮ್ಯಾಂಡೇಟರಿ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲಿ 61 ಕೇಂದ್ರ ಇರಬಹುದು, ರಾಜ್ಯದಾದ್ಯಂತ ಎಲ್ಲ ಕೇಂದ್ರಗಳಲ್ಲಾಗಿರ್ಬೋದು ವೆಬ್ಕಾಸ್ಟಿಂಗ್ ಕಡ್ಡಾಯಗೊಳಿಸಿದ್ದಾರೆ. ವೆಬ್ಕಾಸ್ಟಿಂಗ್ ಗೆ ಅಂತೂ ಸೆಪರೇಟ್ ಸೆಂಟರ್ ಮಾಡಿ ಪ್ರತಿಯೊಂದು ಕೊಠಡಿನಲ್ಲಿರುವಂತಹ ವೆಬ್ಕಾಸ್ಟಿಂಗ್ ಮತ್ತೆ ಅಲ್ಲಿ ಪ್ರಿನ್ಸಿಪಲ್ CCTV ಕ್ಯಾಮರಾ ಏನಿದೆಲ್ಲ ಆ CCTV ಕ್ಯಾಮರಾ ಫೀಡ್ ಬಂದು ಅದು ಸೆಂಟ್ರಲ್ ಮಾನಿಟರಿಂಗ್ KA ಕೂಡ ಮತ್ತೆ ನಮ್ಮ ಜಿಲ್ಲಾ ಕಂಟ್ರೋಲ್ ರೂಮ್ ನಲ್ಲೂ ಕೂಡ ಒಂದು ಪ್ರತ್ಯೇಕವಾಗಿ ತಂಡವನ್ನು ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಈ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಷನ್ ಆಗಿರಲಿ, ಯಾಕಂದ್ರೆ ಎಲ್ಲಾ ಕಡೆನೂ ಈಗ ಸಂಪೂರ್ಣವಾಗಿ ಜಾಮರನ್ನು ಹಾಕಿರುವಂತದ್ದು ಇಲ್ಲ ಅಂತ ಹೇಳ್ತೀರಿ. ಹೌದು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಜಾಸ್ತಿ ಇದು ಮಾಡ್ಕೊಂಡು ಮಿಸ್ಗೈಡ್ ಆಗಲ್ಲ. ಅದೇ ಈಗ ಮಿಸ್ಗೈಡ್ ಆಗಬಾರದು, ಇಲ್ಲಿ ಏನ್ ನಡೆದಿದೆಯೋ ಅದನ್ನು ಸಂಪೂರ್ಣವಾಗಿ ತಮ್ಮ ಮುಖಾಂತರ ಜನರು ಕೂಡ ಹೇಳುವಂತದ್ದು ಏನಂತ ಹೇಳಿದ್ರೆ ಈ ಪ್ರಾಸೆಸ್ ಎಕ್ಸಾಮಿನೇಷನ್ ಇಂಟೆಗ್ರಿಟಿ ಪ್ರಾಸೆಸ್ ಕಾಂಪ್ರಮೈಸ್ ಆಗ್ಲಿಕ್ಕೆ ಬಿಟ್ಟಿಲ್ಲ. ಒಂದು ವೇಳೆ ಅಲ್ಲಿ ಹೊರಗೆ ಹೋಗಿರುವಂತ ಕ್ಯಾಂಡಿಡೇಟ್ಸ್ ಒಳಗೆ ಏನಾದ್ರು ಬಂದಿದ್ದಾದ್ರೆ ಅವರು ಹೊರಗಡೆ ಹೋಗಿದ್ದ ನಂತರ OMR ಶೀಟ್ ಅನ್ನು ತಗೊಂಡು ಹೋಗಿದ್ದ ನಂತರ ಮತ್ತೆ ಅದರಲ್ಲಿ ಏನಾದ್ರು ಮಾಡಿಸ್ಕೊಂಡು ಬಂದು ಅದ್ರಲ್ಲಿ ತುಂಬಿ ಮತ್ತೆ ಅದನ್ನು ಇಟ್ಟು ಏನಾದ್ರು ಮಾಡುವಂತ ಪ್ರಯತ್ನ ನಡೆದಿದ್ರೆ ಆ ಪ್ರಶ್ನೆ ಮತ್ತೆ ಇಂಟೆಗ್ರಿಟಿ ಪ್ರಶ್ನೆ ಮೇಲ್ಗಡೆ ಅದು ಪ್ರಶ್ನೆ ಆಗ್ತದೆ. ಆ ರೀತಿ ಯಾವುದೇ ಘಟನೆ ಆಗದ ಹಾಗೆ ಇಲ್ಲಿ ಸ್ಥಳೀಯವಾಗಿ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಆ ಸಿಚುವೇಶನ್ ಅನ್ನು ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡಿದೆ. ಸರ್, ಅಂದ್ರೆ ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ದೆ ಈಗ ಸಮಸ್ಯೆಗೆ ಮೇನ್. ಎಸ್, ಈಗ ವಿತಿನ್ ದಿ ಪ್ರಿಮೈಸಸ್ ಏನೇ ಅವ್ರಿಗೆ ಡೌಟ್ಸ್ ಇದ್ರೂ ಕೂಡ ಅವ್ರು ವಿತಿನ್ ದ ಪ್ರಿಮೈಸಸ್ ಅವರು ಆ ಕ್ಲಾರಿಫಿಕೇಶನ್ ಅನ್ನು ತಗೊಳ್ಳಿಕ್ಕೆ ಅವಕಾಶ ಇತ್ತು. KE ಅಡ್ವೈಸರಿ ಕೂಡ ಇದೆ. ಲಾಸ್ಟ್ ಈಗ ಅಡ್ಮಿಟ್ ಕಾರ್ಡ್ ನಲ್ಲಿ ಕೂಡ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಅವ್ರು ಯಾವುದೂ ಕಾರಣಕ್ಕೂ ಅವರು ಒಂದು ವೇಳೆ ಎಕ್ಸಾಮ್ ಅನ್ನು ಬೇಗನೆ ಕಂಪ್ಲೀಟ್ ಮಾಡಿದ್ರು. ಕೆಲವು ಅಭ್ಯರ್ಥಿಗಳು ಒಂದು ಅರ್ಧ ತಾಸಿನಲ್ಲಿ ಅಥವಾ 1 ತಾಸಿನಲ್ಲಿ ಕಂಪ್ಲೀಟ್ ಮಾಡುವಂತ ಅಭ್ಯರ್ಥಿಗಳು ಇದ್ದಾರೆ.
ಆದಾಗ್ಯೂ ಕೂಡ ಅವರು ಕೊನೆ ಬೆಲ್ ತನಕ ಯಾವ್ದು ಕಾರಣಕ್ಕೂ ಎಕ್ಸಾಮ್ ಹಾಲ್ ಬಿಟ್ಟು ಹೊರಗಡೆ ಹೋಗಬಾರದು ಅನ್ನುವಂತ ಸೂಚನೆ ಇದೆ. ಸೊ ಒಳಗಡೆ ಇದ್ರೆ ಅವ್ರಿಗೆ ಏನಾದ್ರು ಈ ರೀತಿ ಕನ್ಫ್ಯೂಷನ್ ಇದ್ದು ಸೆಂಟರ್ ಸೂಪರ್ವೈಸರ್ ಹೇಳಿದ್ದು ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ಅವರು ಅಡಿಷನಲ್ ಟೈಮ್ ಕೇಳ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆ ರೀತಿಯಾದಂತಹ ಅವಕಾಶವನ್ನು ರಾಜ್ಯಾದ್ಯಂತ ಮತ್ತೆ ಜಿಲ್ಲೆನಲ್ಲೂ ಕೂಡ ಬೇರೆ ಬೇರೆ ಸೆಂಟರ್ಸ್ ಗಳಲ್ಲಿ ಅದನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ತಿಕೋಟದಲ್ಲಿ ಆಯ್ತಲ್ಲ ಸರ್, ಲೇಟ್ ಆಗಿದ್ದಕ್ಕೆ ಅವ್ರು ಎಕ್ಸ್ಟ್ರಾ ಟೈಮ್ ಕೊಟ್ಟಿರಿ ತಾವೆಲ್ಲ, ಸೊ ಟೆಸ್ಟ್ ಟೈಮ್ ಕೊಟ್ಟಿದ್ದೇವಲ್ಲ, ಎಷ್ಟು ಕೊಟ್ಟಿರಿ ಸರ್? ಕೆ ಅವ್ರ ಕಡೆಯಿಂದ ನಾವು ಅವಕಾಶ ತಗೊಂಡು ಅಲ್ಲಿ ಎಕ್ಸಾಮ್ ಏನು 1 ತಾಸು ಡಿಲೇ ಆಗಿತ್ತಲ್ಲ, 12 to 1:30 1:30 ಟೈಮ್ ತನಕ ಅವ್ರಿಗೆ ಅವಕಾಶ ಕೊಟ್ಟಿದ್ದೇವೆ. 1:30 ಟೈಮ್ ತನಕ ಎಂಟೈರ್ ಪ್ರಿಮೈಸಸ್ ಅನ್ನು ಸೆಕ್ಯೂರ್ ಮಾಡಿಕೊಂಡು ಎಲ್ಲ ರೆಕಾರ್ಡಿಂಗ್ಸ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಟೈಮ್ ಅದರಲ್ಲಿ ಈ ಒಂದು ಕ್ಲಾರಿಫಿಕೇಶನ್ ಅಂಡ್ ಕನ್ಫ್ಯೂಷನ್ ಅಲ್ಲಿ ಹೋಗಿತ್ತು ಅವರಿಗೆ ಕೆ ಅನುಮೋದನೆ ತಗೊಂಡು ಅವ್ರಿಗೆ ಹೆಚ್ಚುವರಿ ಟೈಮೂ ಕೊಟ್ಟು ಯಾರು ಹೊರಗಡೆ ಬಂದಿಲ್ವೋ ವಿತಿನ್ ದ ಪ್ರಿಮೈಸಸ್ ಅವರು ಶಾಂತಿಯುತವಾಗಿ ಎಕ್ಸಾಮ್ ಬರೀಲಿಕ್ಕೆ ಅವರು ಕಂಟಿನ್ಯೂ ಮಾಡಿದ್ರು. ಅವರಿಗೆ ಹೆಚ್ಚುವರಿ ಟೈಮ್ ಅನ್ನು ಕೊಟ್ಟು ಆ ಅಭ್ಯರ್ಥಿಗಳು ಸಕ್ಸಸ್ಫುಲ್ ಆಗಿ 120 ಅಭ್ಯರ್ಥಿಗಳು ಕೂಡ ಕೊಟ್ಟಿದ್ದಾರೆ. ಸರ್, ಒಂದ್ ನಿಮಿಷ.